Hi guys, welcome back to my YouTube channel. ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ 5:30ಗೆ ಎದ್ದೆ. 5:30ಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಇವಾಗ ಆಲ್ರೆಡಿ ಟೈಮ್ ಬಂದು 6:30 ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಇಷ್ಟು ರೆಡಿ ಆಗಿದ್ದೀನಿ ಅಂದರೆ ಗೊತ್ತಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಸೊ ಇವತ್ತೆಲ್ಲರೂ ಬನಶಂಕರಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಬನಶಂಕರಿ ಟೆಂಪಲ್ಗೆ ಹೋಗಿ ಅಲ್ಲೇನೇನು ಮಾಡ್ತೀವಿ ಏನು ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ನೆಕ್ಸ್ಟು ಬನಶಂಕರಿ ಟೆಂಪಲಲ್ಲಿ ಸಿಗೋಣ. ಸೊ ಸೆಕೆಂಡ್ ಬ್ಲಾಗ್ ಆಗಿರೋದ್ರಿಂದ ದೇವಸ್ಥಾನದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ದೇವಸ್ಥಾನದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ. ಆನ್ ದ ವೇ ಒಂದಷ್ಟು ಕ್ಲಿಪ್ಸ್ ತೊಗೊಂಡಿದ್ದೆ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಏನೇನಾಗುತ್ತೆ ಅನ್ನೋದು ನೆಕ್ಸ್ಟ್ ಮುಂದಿನ ಕ್ಲಿಪ್ಸ್ಗಳಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ. ಸೊ ದೇವಸ್ಥಾನದಿಂದ ಇವಾಗ ಬಂದ್ವಿ ಗಾಯ್ಸ್. ಇವಾಗ ಟೈಮ್ ಬಂದು 8:45. ದರ್ಶನ ಎಲ್ಲ ಚೆನ್ನಾಗಾಯಿತು. ದೀಪ ಹಚ್ಚಿದ್ವಿ. ಅದೆಲ್ಲ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಯಾಕಂದರೆ ದೇವ್ರ ದರ್ಶನ ಮಾಡಬೇಕಾದ್ರೆ ಫುಲ್ ದೇವ್ರದ್ದು ನೆನೆಸ್ಕೊಂಡು ಭಕ್ತಿಯಿಂದ ಮಾಡಿದ್ದೀವಿ. ಸೊ ಅಲ್ಲಿಂದ ಬಂದು ಇವಾಗ ನಮ್ಮಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಗಾಯ್ಸ್, ನನ್ನ ಫ್ರೆಂಡು ಒಂದು ವೆಡ್ಡಿಂಗ್ ಇದೆ. ಆ ವೆಡ್ಡಿಂಗ್ ಸೀರೀಸ್ಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಅಂತಲೇ ಬಟ್ಟೆ ತೊಗೊಳಕ್ಕೆ ಹೋಗಬೇಕು. ಬಟ್ಟೆ ನಾನೇ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ರಿಸೆಪ್ಷನ್ಗೆ ಆ್ಯಂಡ್ ವೆಡ್ಡಿಂಗ್ಗೆ ನಾರ್ಮಲ್ ಮುಹೂರ್ತಕ್ಕೆ ಸ್ಯಾರಿ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ರಿಸೆಪ್ಷನ್ಗೆ ಒಂದು ಔಟ್ಫಿಟ್ನ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಮೆಟೀರಿಯಲ್ ತರಕ್ಕೆ ಹೋಗಬೇಕು. ಮೆಟೀರಿಯಲ್ ನೋಡಬೇಕು ಯಾವ ಥರ ಸಿಗುತ್ತೆ ಅಂತ. ಸೊ ಅಲ್ಲಿಗೆ ಹೋಗಿ ಮೆಟೀರಿಯಲ್ಸ್ ಹೇಗೆ ಇದೆ ಅಂತ ನೋಡ್ಕೊಂಡು ಬರೋದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಇವತ್ತಾದರೆ ನನ್ನ ಫ್ರೆಂಡ್ ಕೂಡ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಇದೇ ವ್ಲಾಗಲ್ಲಿ. ಸೊ ನೋಡೋಣ ಬನ್ನಿ. ಅವ್ರೇನಾದರೂ ಓಕೆ ಅಂದರೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಮುಂದಿನ ವ್ಲಾಗ್ಸ್ಗಳಲ್ಲಂತೂ ಖಂಡಿತವಾಗ್ಲೂ ಬರ್ತಾರೆ ನನ್ನ ಫ್ರೆಂಡ್ಸ್ ಇಬ್ಬರೂ. ಸೊ ಇವಾಗ ಸದ್ಯಕ್ಕೆ ಹೋಗಿ ಮೆಟೀರಿಯಲ್ಸ್ ನೋಡೋಣ ಬನ್ನಿ ಹೇಗೆ ಸಿಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಗಾಯ್ಸ್, ಆಚೆ ಹೋಗಿ ಬಟ್ಟೆ ಮೆಟೀರಿಯಲ್ಸ್ ನೋಡಿದ್ವಿ. ಬಟ್ ಆದರೆ ಅಲ್ಲಿ ನಾನು ಹುಡುಕಿದ ಥರದ ಮೆಟೀರಿಯಲ್ಸ್ ಸಿಗಲಿಲ್ಲ. ಸೊ ಅದಕ್ಕೇ ವಾಪಸ್ ಬಂದ್ವಿ. ಸೊ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಅವ್ರ ಮೆಟೀರಿಯಲ್ಸ್ ತರಿಸ್ಕೊಡ್ತೀವಿ ಅಂತ ಅಂದಿದ್ದಾರೆ. ಬಟ್ ನೋಡೋಣ, ಅಷ್ಟರಲ್ಲಿ ತರಿಸ್ಕೊಟ್ರೆ ಓಕೆ ಫೈನ್, ಇಲ್ಲ ಅಂದರೆ ಚಿಕ್ಕಪೇಟೆ ಹೋಗಬೇಕಾಗುತ್ತೆ. ಸೊ ಅದರದ್ದು ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಗಾಯ್ಸ್, ಬೆಳಗ್ಗೆಯಿಂದ ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾಯಿತು. ಇವಾಗ 9:30ಗೆ
ವರ್ಕ್ ಸ್ಟಾರ್ಟ್ ಮಾಡಿದೆ. ವರ್ಕ್ ಸ್ಟಾರ್ಟ್ ಮಾಡಿ ಇದುವರೆಗೂ ಆಫೀಸ್ ವರ್ಕೇ ಆಯಿತು. ಆ್ಯಂಡ್ ಇವಾಗ ನಿಮ್ಮೆಲ್ರಿಗೂ ಏನು ಮಾಡ್ತಾ ಇದ್ದೀನಿ ಅಂದರೆ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ಅವರಿಬ್ಬರು ಯಾರು ಅಂದರೆ ನಮ್ಮಮ್ಮ ಮತ್ತು ನನ್ನ ತಮ್ಮ. ಓಕೆ, ಸೊ ಅವರು ಏನು ಮಾತಾಡ್ತಾರೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಸೊ ಹಾಯ್ ಗಾಯ್ಸ್, ಇವನೇ ನನ್ನ ತಮ್ಮ ರಾಹುಲ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಓಕೆ, ಇವಾಗ ನೆಕ್ಸ್ಟು ಮೇನ್ ಕ್ಯಾರೆಕ್ಟರ್ನ ತೋರಿಸ್ತಾ ಇದ್ದೀನಿ ನಮ್ಮಮ್ಮನ. ನಮ್ಮಮ್ಮನ ಹೆಸರು ರತ್ನ ಅಂತ. ಹಾಯ್, ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.